ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನೇಕ ನಟ ನಟಿಯರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಇವತ್ತಿಗೂ ಆ ಹಿರಿಯ ನಟ ನಟಿಯರು ಬಹಳ ಅನೂನ್ಯವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ಸೇಲೆಗೆ ನಮ್ಮ ಕನ್ನಡದ ಹಿರಿಯ ನಟ ಮತ್ತು ನಟಿಯಾದಂಥ ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಸೇರ್ತಾರೆ. ಇಬ್ಬರೂ ಕೂಡ ಪ್ರೀತಿಸಿ ಮದುವೆ ಆದವರು. ಬಂಧನ ಸಿನಿಮಾ ಮುಖಾಂತರವಾಗಿ ಫೇಮಸ್ ಆದಂಥ ಈ ಜೋಡಿ ಅವತ್ತಿನಿಂದ ಇವತ್ತಿನವರೆಗೂ ಅದೇ ರೀತಿ ಇದ್ದಾರೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಜೋಡಿ. ಇಬ್ಬರು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಈಗ ಕೆಲವು ಅಂತರ ಕಾಯ್ಕೊಂಡಿರೋದು ಹೌದು. ಇವರಿಗೆ 3 ಜನ ಮುದ್ದಾದ ಮಕ್ಕಳಿದ್ದಾರೆ, ಅದು ಕೂಡ ಹೆಣ್ಮಕ್ಳು. ಇದು ತುಂಬ ಜನಕ್ಕೆ ಗೊತ್ತಿದೆ ಅಂತ ಅನಿಸುತ್ತೆ. ಆದರೆ ಅವ್ರು ಯಾರು, ಅವ್ರು ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದು ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರ. ಮತ್ತು ಹೆಣ್ಣು ಮಕ್ಕಳಿಗೆ ಇವತ್ತಿನವರೆಗೂ ಕೂಡ ಮದುವೆ ಆಗಿಲ್ಲ. ಯಾಕಾಗಿಲ್ಲ, ಅಂಥದ್ದು ಏನಾಯಿತು, ಇದೆಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಸ್, ಜೈ ಜಗದೀಶ್ ಅವರಿಗೆ 2 ಹೆಂಡತಿಯರು. ಮೊದಲ ಹೆಂಡತಿ ಮತ್ತು ಮಗಳು ಇದ್ದಾರೆ. ಜೊತೆಗೆ ವಿಜಯಲಕ್ಷ್ಮಿ ಸಿಂಗ್ ಅವರು 2ನೇ ಹೆಂಡತಿ. ಅವರಿಗೆ 3 ಜನ ಮಕ್ಕಳು. ತುಂಬ ವರ್ಷಗಳ ಹಿಂದೆ ತಾನೇ ಜೈ ಜಗದೀಶ್ ಅವರಿಗೆ 2 ಮದುವೆ ಆಗಿದೆ ಮತ್ತು 4 ಜನ ಮಕ್ಕಳಿದ್ದಾರೆ ಅನ್ನೋದು ಗೊತ್ತಾಗಿದ್ದು. ಅಲ್ಲಿವರೆಗೂ ವಿಜಯಲಕ್ಷ್ಮಿ ಸಿಂಗ್ ಮಾತ್ರ ಜೈ ಜಗದೀಶ್ ಅವರ ಹೆಂಡತಿ ಅಂತ ಎಲ್ಲರೂ ಭಾವಿಸಿದರು. ಆದರೆ ಜೈ ಜಗದೀಶ್ ಅವರು ಬಿಗ್ ಬಾಸ್ಗೆ ಬಂದ ನಂತರವೇ ತನಗೆ ಮೊದಲೇ ಮದುವೆ ಆಗಿತ್ತು, ನನಗೆ ಮಗಳು ಇದ್ದಾಳೆ, ಅವಳಿಗೆ ನಾನು ಮೋಸ ಮಾಡಿದ್ದೀನಿ ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ರು. ಅದಾದಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಫೋಟೋಸ್ಗಳನ್ನೆಲ್ಲ ಶೇರ್ ಮಾಡಿದರು. ಸೊ ಅಲ್ಲಿಗೆ ಅವರ ಫ್ಯಾಮಿಲಿಯಲ್ಲಿ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಕೂಡ ಹೋಗಿತ್ತು. ಮೊದಲ ಹೆಂಡತಿಗೆ ಯಾಕೆ ಮೋಸ ಮಾಡಿದ್ರು, ವಿಜಯಲಕ್ಷ್ಮಿಯನ್ನು ಹೇಗೆ ಲವ್ ಮಾಡಿ ಮದುವೆ ಆದರು, ಅದು ಯಾವುದ್ರ ಬಗ್ಗೆನೂ ಮಾತಾಡದೇ ಇದ್ರೂ ಇನ್ಮೇಲಾದರೂ ಚೆನ್ನಾಗಿರ್ತಾರಲ್ಲ ಅಂತಲೇ ಎಲ್ಲರೂ ಭಾವಿಸಿದರು. ಇದೆಲ್ಲದರ ನಡುವೆ ಜೈ ಜಗದೀಶ್ ಅವರಿಗೆ 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳು ಕೂಡ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಸೊ ಮಾಡೆಲ್ಸ್ ಥರ ಅನಿಸ್ತಾರೆ, ಹೀರೋಯಿನ್ಸ್ ಥರ ಅನಿಸ್ತಾರೆ. ಇವರು ಒಂದೆರಡು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ವೈಭವಿ ಜಗದೀಶ್ ಇವರು ಕುರಿಗಳು ಸರ್ ಕುರಿಗಳು, ಕತ್ತೆಗಳು ಸರ್ ಕತ್ತೆಗಳು ಈ ಸಿನಿಮಾದಲ್ಲಿ ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು 3 ಜನ ಹೆಣ್ಮಕ್ಳಿಗೆ ವಿಜಯಲಕ್ಷ್ಮಿ ಅವರೇ ನಿರ್ದೇಶನ ಮಾಡಿರುವಂಥ ಯಾನ ಸಿನಿಮಾ ಇತ್ತು. ಈ ಯಾನ ಸಿನಿಮಾದ ಮುಖಾಂತರವಾಗಿ ತಮ್ಮ 3 ಜನ ಮುದ್ದಾದ ಹೆಣ್ಮಕ್ಳನ್ನ ಸಿನಿಮಾ ಇಂಡಸ್ಟ್ರಿಗೆ ಈ ಜೋಡಿ ಪರಿಚಯಿಸಿದ್ರು. ಆ ಸಿನಿಮಾ ಹೇಳಿಕೊಳ್ಳುವಂಥ ಹಿಟ್ ಆಗದೆ ಇದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಅವರ ಮಕ್ಕಳು ಎಂಟ್ರಿ ಆದರು ಅನ್ನೋದಂತೂ ಅದರಲ್ಲಿ ಗೊತ್ತಾಗಿತ್ತು. ಯಾನ ಸಿನಿಮಾ ಮುಖಾಂತರವಾಗಿ ಎಂಟ್ರಿ ಆಗಿದ್ರು. ವಿಜಯಲಕ್ಷ್ಮಿ ಮತ್ತು ಜೈ ಜಗದೀಶ್ ಅವರ 3 ಹೆಣ್ಣು ಮಕ್ಕಳು ಸಿಕ್ಕಾಪಟ್ಟೆ ಬೋಲ್ಡ್ ಆಗಿದ್ದಾರೆ. ವೈಸಿರಿ, ವೈಭವಿ, ವೈನಿಧಿ ಈ 3 ಜನರು ಕೂಡ ಸಿಕ್ಕಾಪಟ್ಟೆ ಪಾಶ್ ಆಗಿದ್ದಾರೆ. ತುಂಬಾ ಬೋಲ್ಡ್ ಆದಂಥ ಬಟ್ಟೆಗಳನ್ನು ಹಾಕ್ತಾರೆ, ಎಕ್ಸ್ಪೋಸ್ ಮಾಡ್ತಾರೆ, ಅಲ್ಲಲ್ಲಿ ಟ್ರಿಪ್ ಹೋಗ್ತಾ ಇರ್ತಾರೆ. ಅದರಲ್ಲೂ ವೈಭವಿ ಅಂತ ತುಂಬಾ ಟ್ರೋಲ್ ಆಗ್ತಾನೆ ಇರ್ತಾರೆ. ತಾವು ತುಂಡು ಉಡುಗೆಯನ್ನು ತೊಟ್ಟು ಮಾದಕ ನೋಟವನ್ನು ಬೀರಿ ಮಾದಕ ಉಡುಗೆ ತೊಡುಗೆ ಮುಖಾಂತರವಾಗಿಯೇ ಫೇಮಸ್ ಆದವರು. ಇವರಿಗೆ ಫೇಸ್ಬುಕ್ನಲ್ಲಿ ಏನಿಲ್ಲ ಅಂತ ಅಂದ್ರೂ ಸುಮಾರು ಸಂಖ್ಯೆಯಲ್ಲಿ ಲಕ್ಷಾನುಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಆದರೆ ಆ ಫಾಲೋವರ್ಸ್ ಯಾಕಾಗಿ ಫಾಲೋ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇವರು ತೊಡುವಂಥ ತುಂಡುಡುಗೆಯಿಂದ ಕೆಲವರಿಗೆ ಮುಜುಗರ ಆಗಿದ್ದು ಕೂಡ ಇದೆ. ಒಬ್ಬ ಹಿರಿಯ ನಿರ್ದೇಶಕಿ, ನಟಿ, ನಿರ್ಮಾಪಕರು ಇವರ ಮನೆಯ ಹೆಣ್ಮಕ್ಳೇ ಹೀಗಾದರೆ ಹೇಗೆ ಅಂತ ಅನೇಕರು ಪ್ರಶ್ನೆ ಮಾಡಿದ್ದು ಕೂಡ ಇದೆ. ಆದರೆ ಇದೆಲ್ಲದರ ನಡುವೆ ತೀರಾ ರೀಸೆಂಟಾಗಿ ತಮ್ಮ ಬರ್ತ್ಡೇಯನ್ನು ವೈಭವಿ ಅವರು ದುಬೈನಲ್ಲಿ ಬುರ್ಜ್ ಖಲೀಫಾ ಮುಂದೆ ಆಚರಿಸಿಕೊಂಡಿದ್ರು. ಅದಾದಮೇಲೆ ಎಲ್ಲರೂ ನಿಮ್ಮ ವಯಸ್ಸು 39 ಆಗ್ತಾ ಬಂದ್ರೂ ಇನ್ನೂ ಯಾಕೆ ಮದುವೆ ಆಗಿಲ್ಲ, ಅದಲ್ಲದೆ 3 ಜನ ಹೆಣ್ಮಕ್ಳು, ನಿಮ್ಮ ತಂದೆ ತಾಯಿ ಇನ್ನೂ ನಿಮ್ಮನ್ನು ಮದುವೆ ಮಾಡಿದೆ ಹಾಗೆ ಯಾಕೆ ಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆಗೆ ಇದೀಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಹೌದು, ಸಾಮಾನ್ಯವಾಗಿ ನಾವು ಹಳ್ಳಿಗಾಡು ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ನೋಡಿದಾಗ ಒಂದು 20-25 ವರ್ಷ ಆಗ್ತಾ ಇದ್ದ ಹಾಗೆಯೇ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಡ್ಬೇಕು, ಜವಾಬ್ದಾರಿಯನ್ನು ಕಳ್ಕೊಂಡು ಬಿಡಬೇಕು ಅಂತ ತಂದೆ ತಾಯಿ ಯೋಚಿಸೋಕೆ ಶುರು ಮಾಡ್ತಾರೆ. ಅದರಲ್ಲೂ 3 ಹೆಣ್ಮಕ್ಳು ಇದ್ದಾರೆ ಅಂತಂದರೆ ಆದಷ್ಟು ಬೇಗ ಮದುವೆ ಮಾಡಬೇಕು, ಅವ್ರನ್ನ ದಡ ಸೇರಿಸಬೇಕು, ಆಮೇಲೆ ನಮಗೆ ವಯಸ್ಸಾಗ್ಬಿಡುತ್ತೆ ಅಂತ ಯೋಚಿಸ್ತಾರೆ. ಅಂಥದ್ರಲ್ಲಿ ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಅವರು ಹೇಳಿ ಕೇಳಿ ತುಂಬಾ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ವಿಜಯಲಕ್ಷ್ಮಿ ಅವರ ಫ್ಯಾಮಿಲಿ ಅಂದರೆ ಅವರ ಅಣ್ಣ ಆಗಿರ್ಬೋದು ಅಥವಾ ಅವರ ತಂದೆ ತಾಯಿ ಮನೆ ಕಡೆ ತುಂಬ ರಿಚ್ ಇದ್ದಾರೆ. ಸೊ ಅಂಥವರ ಮನೆಯಿಂದ ಬಂದ್ರೂ ಕೂಡ ಯಾಕೆ ಹೆಣ್ಮಕ್ಳಿಗೆ ಇನ್ನೂ ಮದುವೆ ಮಾಡಿಲ್ಲ, ದುಡ್ಡು ಕಾಸಿನ ಕೊರತೆ ಅಂತೂ ಖಂಡಿತವಾಗಿ ಕೂಡ ಇರೋದಿಲ್ಲ. ಅಯ್ಯೋ ದುಡ್ಡಿಲ್ಲ ಅದಕ್ಕೆ ಹೆಣ್ಮಕ್ಳಿಗೆ ಮದುವೆ ಮಾಡದೆ ಮನೇಲೇ ಇಟ್ಕೊಂಡಿದ್ದಾರೆ ಅನ್ನುವಂಥ ಯೋಚನೆ, ಚಿಂತೆ ಇದ್ಯಾವುದು ಕೂಡ ಇರೋದಿಲ್ಲ. ದುಡ್ಡು ಇದ್ರೂ ಕೂಡ ಯಾಕೆ ಮದುವೆ ಮಾಡಿಲ್ಲ ಅನ್ನೋದು ಪ್ರಶ್ನೆ. ಅದರಲ್ಲೂ ಆದಿತ್ಯ ಎಲ್ರಿಗೂ ಗೊತ್ತಿರೋ ಹಾಗೆಯೇ ವಿಜಯಲಕ್ಷ್ಮಿ ಅವರ ಅಣ್ಣ
ಅಣ್ಣನ ಮಗ. ಅಲ್ಲಿಗೆ ವೈಭವಿ, ವೈನಿಧಿ ಇವರಿಗೆಲ್ರಿಗೂ ವೈಸಿರಿ ಇವರೆಲ್ರಿಗೂ ಕೂಡ ಮಾವನ ಮಗ ಆಗ್ತಾರೆ. ಸೊ ಆದಿತ್ಯಗೂ ಕೂಡ ಇಲ್ಲಿವರೆಗೂ ಮದುವೆ ಆಗಿಲ್ಲ. ಸೊ ಆದಿತ್ಯಂಗೂ ಮದುವೆ ಆಗಿಲ್ಲ, ಇವ್ರುಗಳಿಗೂ ಮದುವೆ ಆಗಿಲ್ಲ ಅಂತ ಅಂದಮೇಲೆ ಯಾರಾದರೂ ಒಬ್ಬರನ್ನ ಸ್ವಂತ ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡೋದು ಬಿಟ್ಟು ಯಾಕೆ ಇಲ್ಲಿವರೆಗೂ 3 ಜನ ಹೆಣ್ಣು ಮಕ್ಕಳನ್ನ ಮನೇಲೇ ಇರಿಸ್ಕೊಂಡು ಕೂತಿದ್ದಾರೆ? ಯಾವಾಗ ಮದುವೆ ಆಗ್ತಾರೆ? ವಯಸ್ಸಿಗೆ ಬಂದಂಥ ಹೆಣ್ಣು ಮಕ್ಕಳನ್ನ ಆದಷ್ಟು ಬೇಗ ಮದುವೆ ಮಾಡಿ ಕಳಿಸೋದು ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದಾರೆ ಜೈ ಜಗದೀಶ್ ಅವರು ಅನ್ನೋದೊಂದು ಪ್ರಶ್ನೆ. ಜೈ ಜಗದೀಶ್ ಅವರ ಮೊದಲ ಹೆಂಡತಿ ಮಗಳಿಗೆ ಮದುವೆ ಆಗಿದೆ. ಆದರೆ 2ನೇ ಹೆಂಡತಿ ಮಕ್ಕಳಾದ ಈ 3 ಜನಕ್ಕೆ ಮದುವೆ ಆಗಿಲ್ಲ. ಹಾಗೆ ನೋಡಿದ್ರೆ ಇದು ತಂದೆ ತಾಯಿಯ ಡಿಸಿಷನ್ ಅಲ್ಲ. ಹೌದು, 3 ಜನ ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಜೊತೆಗೆ ಸಮಾಜದ ಜೊತೆಗೆ ಬೆರೀತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಅವರ ಮದುವೆ ಯಾವಾಗ ಆಗಬೇಕು, ಹೇಗಾಗಬೇಕು, ಯಾರನ್ನಾಗಬೇಕು ಅನ್ನುವಂಥ ಡಿಸಿಷನನ್ನು ಅವರೇ ತೆಗೆದುಕೊಳ್ತಿದ್ದಾರೆ. 3 ಜನ ಮುಂದಕ್ಕಾಗ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ತಂದೆ ತಾಯಿ ಕೂಡ ಫೋರ್ಸ್ ಮಾಡ್ತಾ ಇಲ್ಲ. ಮಕ್ಕಳಿಗೆ ಯಾವಾಗ ಅನುಕೂಲ ಆಗತ್ತೆ, ಮಕ್ಕಳಿಗೆ ಯಾವಾಗ ಆಗಬೇಕು ಅನ್ಸುತ್ತೆ ಆವಾಗಲೇ ಆಗಲಿ, ಯಾಕೆ ಫೋರ್ಸ್ಫುಲಿ ಮದುವೆ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ತಂದೆ ತಾಯಿ ಕೂಡ ಇದ್ದಾರೆ. ಇದೆಲ್ಲ ಸೆಲೆಬ್ರಿಟಿಗಳ ಜೀವನದಲ್ಲಿ ತೀರಾ ಕಾಮನ್. ಮಕ್ಕಳಿಗೆ ಫ್ರೀಡಮ್ ಕೊಡಬೇಕು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಿರ್ಧರಿಸಬೇಕು, ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಮದುವೆ ಮಾಡಬೇಕು, ಮತ್ತು ಮದುವೆ ಅನ್ನೋದು ಆಗಲೇಬೇಕು ಅನ್ನೋದು ಏನು ಅಲ್ಲ ಅನ್ನುವ ವಿಚಾರದ ಬಗ್ಗೆ ಎಲ್ಲರಲ್ಲೂ ಒಂದು ರೀತಿಯಾದಂಥ ನಿಲುವಿದೆ ಸೆಲೆಬ್ರಿಟಿಗಳಲ್ಲಿ. ಜೈ ಜಗದೀಶ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿದೆ. 3 ಜನ ಮುದ್ದಾದ ಹೆಣ್ಮಕ್ಳು ಇದ್ರೂ ಕೂಡ ಮದುವೆ ಮಾಡದೇ ಇರೋದಕ್ಕೆ ಕಾರಣ ಆ ಹೆಣ್ಣು ಮಕ್ಕಳೇ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.